ಕನ್ನಡ ನಾಮಫಲಕ ನಾವೆಲ್ಲಿ ಕೇಳ್ತಾ ಇರೋದು? ಕರ್ನಾಟಕದಲ್ಲ, ಇಲ್ಲ ಪಾಕಿಸ್ತಾನದಲ್ಲ. ನೀವು ಇಂಗ್ಲೆಂಡ್ಗೆ ಹೋದಾಗ ಇಂಗ್ಲೀಷನ್ನು ಒಪ್ಕೊಳ್ಳೋ ಅಂಥ ಜನ ಕರ್ನಾಟಕದಲ್ಲಿ ಬಂದ ಮೇಲೆ ನೀವು ಕನ್ನಡ ಒಪ್ಕೊಳ್ಳೇಬೇಕು. ಕರ್ನಾಟಕ ಅನ್ನೋದು ಛತ್ರ ಅಲ್ಲ, ಕರ್ನಾಟಕ ಇದು ಕನ್ನಡಿಗರಿಗೆ ಸೇರಿರೋದು. ನಿಮ್ಮೂರಲ್ಲಿ ಇದೇ ಥರ ನಾವು ಬಂದು ನಮ್ಗೆ ಇಷ್ಟವಾದಂಥ ಭಾಷೆಯಲ್ಲಿ ನಾಮಫಲಕಗಳನ್ನ ಹಾಕೊಂಡ್ರೆ ನೀವು ಒಪ್ಕೊತೀರಾ? ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಗುರುದೇವ್ ನಾರಾಯಣ್ ಕುಮಾರ್, ಕನ್ನಡ ಚಳುವಳಿ ಕೇಂದ್ರ ಸಮಿತಿ ಅಧ್ಯಕ್ಷ. ಕನ್ನಡ ನಾಮಫಲಕ ನಾವೆಲ್ಲಿ ಕೇಳ್ತಾ ಇರೋದು? ಕರ್ನಾಟಕದಲ್ಲ, ಇಲ್ಲ ಪಾಕಿಸ್ತಾನದಲ್ಲ. ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಇಲ್ಲದೆ ಬೇರೆ ಯಾವ ನಾಮಫಲಕ ಯಾಕೆ ಇರಬೇಕು? ಈ ಹೋರಾಟ ಇವತ್ತು ನಿನ್ನೆ ಮೊನ್ನೆದಲ್ಲ. ಇದು 1963ರಲ್ಲೇ ಕರ್ನಾಟಕ ಎಕ್ಸಿಬಿಷನ್ ಆಫ್ ಬೋರ್ಡ್ಸ್ ಎಸ್ಟಾಬ್ಲಿಷ್ಮೆಂಟು ಒಂದು ಕಾನೂನನ್ನು 24A ಪರಿಚ್ಛೇದದಲ್ಲಿ ಮಾಡ್ತಾರೆ. ಅದರಲ್ಲಿ ಕಡ್ಡಾಯವಾಗಿ 80 ಭಾಗದಲ್ಲಿ ಕನ್ನಡ ಇರಬೇಕು, 20 ಭಾಗದಲ್ಲಿ ಇಂಗ್ಲೀಷ್ ಇರಬೇಕು ಅಂತ ಹೇಳಿ ಕಾನೂನು ಮಾಡಿ 16 ವರ್ಷಗಳೇ ಕಳೆದೋಗಿದೆ. ಆದರೆ ಕರ್ನಾಟಕದಲ್ಲಿ ಬಂದು ಕರ್ನಾಟಕದ ಒಂದು ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ವ್ಯಾಪಾರವನ್ನು ಅಭಿವೃದ್ಧಿಪಡಿಸ್ಕೊಂಡಂಥ ಅಂಗಡಿ ಮುಂಗಟ್ಟುಗಳಿರ್ಬೋದು, ಇಲ್ಲ ಬ್ಯಾಂಕ್ಗಳಿರ್ಬೋದು, ಇಲ್ಲ ಬೇರೆ ಯಾವುದೇ ವ್ಯಾಪಾರ ಮತ್ತು ವಾಣಿಜ್ಯ ಸಂಸ್ಥೆಗಳಿರ್ಬೋದು, ಇವ್ರಿಗೆ ಒಂದು ಶೋಕಿ ಆಗೋಗಿದೆ. ಇಂಗ್ಲೀಷ್ ಬೋರ್ಡ್ ಹಾಕೊಂಡ್ಬಿಟ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ, ಇಲ್ಲ ಇದನ್ನು ಇಂಗ್ಲೆಂಡ್ ಅನ್ಕೊಂಡಿದ್ದಾರೆ ಅನ್ನೋದು ನನಗೆ ನಿಜವಲ್ಲೂ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕದಲ್ಲಿ ನಾವು ಕನ್ನಡವನ್ನು ಎಷ್ಟು ಸಹಜವಾಗಿ ಬೇಕು ಅಂತ ಹೇಳ್ತೀವಿ, ಇಂಗ್ಲೆಂಡಲ್ಲಿ ಜನ ಇಂಗ್ಲೀಷ್ನ ಅಷ್ಟೇ ಸಹಜವಾಗಿ ಬೇಕು ಅನ್ನೋದ್ರಲ್ಲಿ ತಪ್ಪಿಲ್ಲ. ನೀವು ಇಂಗ್ಲೆಂಡ್ಗೆ ಹೋದಾಗ ಇಂಗ್ಲೀಷನ್ನು ಒಪ್ಕೊಳ್ಳೋ ಅಂಥ ಜನ ಕರ್ನಾಟಕದಲ್ಲಿ ಬಂದ ಮೇಲೆ ನೀವು ಕನ್ನಡ ಒಪ್ಕೊಳ್ಳೇಬೇಕು. ಕರ್ನಾಟಕದಲ್ಲಿರದೆ ನಾವು ಬೇರೆ ನಾಡಲ್ಲಿ ಹೋಗಿ ಕನ್ನಡ ಬೇಕು ಅಂತ ಹೇಳಿ ಕೇಳೋಕ್ಕಾಗತ್ತಾ? ಇಲ್ಲ, ಸಾಧ್ಯ ಇಲ್ಲ. ಹಾಗೇನೆ ಇಲ್ಲೊಂದು ವ್ಯಾಪಾರ ವಾಣಿಜ್ಯ ಮತ್ತು ಉದ್ದಿಮೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಸ್ಥಳೀಯ ಸರ್ಕಾರಗಳು ಯಾವುದೋ ಒಂದು ಕಾನೂನನ್ನ ರೂಪಿಸಿರುತ್ತೆ, ಇದನ್ನು ಪಾಲಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳ ಸಹಿತವಾಗಿ ಇಲ್ಲಿ ಯಾರು ವ್ಯಾಪಾರ ಮತ್ತು ಉದ್ದಿಮೆ ಮಾಡ್ತಾರಲ್ಲ ಎಲ್ಲರೂ ಕೂಡ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ನಮಗಿಷ್ಟ ಬಂದಂಗೆ ನಾನು ಬಂಡವಾಳ ಹಾಕಿದ್ದೀನಿ, ಇದು ನನ್ನ ಕಟ್ಟಡ, ಇಲ್ಲಿ ನಾನು ಇಂಗ್ಲೀಷಲ್ಲಾದರೂ ಹಾಕೊತೀನಿ, ಹಿಂದಿನಲ್ಲೂ ಹಾಕೊತೀನಿ, ನೀವ್ಯಾರು ಕೇಳೋಕ್ಕೆ ಅಂತ ಹೇಳಿದ್ರೆ ಇದೇನು ಛತ್ರ ಅಲ್ಲ. ಕರ್ನಾಟಕ ಅನ್ನೋದು ಛತ್ರ ಅಲ್ಲ, ಕರ್ನಾಟಕ ಇದು ಕನ್ನಡಿಗರಿಗೆ ಸೇರಿರೋದು. ಕನ್ನಡ ನಮ್ಮ ಭಾಷೆನ ಉಳಿಸಿ ಬೆಳೆಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ನೀವು ಉದ್ದಿಮೆ ಮಾಡೋಕ್ಕೆ ಬಂದಿರಬೇಕಾಗಂಥವ್ರು ಇಲ್ಲಿ ಸ್ಥಳೀಯವಾಗಿ ಏನು ಕಾನೂನಿದೆ ಅದನ್ನು ಪಾಲಿಸ್ಬೇಕು. ಈ ಒಂದು ಕಾನೂನನ್ನು ಅರಿವಿನ ಮೂಡಿಸ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು. ತಾವೆಲ್ಲ ಮೊನ್ನೆ ನೋಡಿದ್ರಿ, ಏನು ಕಳೆದ ಡಿಸೆಂಬರ್ 27ನೇ ತಾರೀಕು ಕರ್ವೆ ಅಧ್ಯಕ್ಷ ನಾರಾಯಣಗೌಡರು ಒಂದು ಚಳವಳಿನ ಕರೆ ಕೊಡ್ತಾರೆ. ಯಾರು ಕನ್ನಡದಲ್ಲಿ ನಾಮಫಲಕ ಹಾಕಿರಲ್ಲ ಅಂತ ನಾಮಫಲಕಗಳನ್ನ ಕಿತ್ತೆಸಿತೀವಿ ಅಂಥೇಳಿ. ಹೋರಾಟ ಕೂಡ ಯಶಸ್ವಿ ಆಯಿತು. ಹೋರಾಟ ಯಶಸ್ವಿ ಆದಮೇಲೆ ಸರ್ಕಾರ ಮಾಡಿದಂಥ ಕೆಲಸ ಏನು? ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಕನ್ನಡ ಚಳವಳಿ ಹೋರಾಟಗಾರಗಳು ಮಾಡಿದ್ದೀವಿ. ಅದನ್ನು ನೀವು ಬೆಂತಟ್ಟಬೇಕಾಗಿತ್ತು. ಅದನ್ನು ಬಿಟ್ಟು ಕನ್ನಡ ಪರ ಹೋರಾಟಗಾರನ ನೀವು ಜೈಲಿಗೆ ಹಾಕಿ 15 ದಿವಸ ಕೊಳಿಸಿದ್ರಲ್ಲ, ಇದು ನ್ಯಾಯನ ಸರ್ಕಾರದವ್ರಿಗೆ ನಾನು ಕೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ಕಾನೂನು 1963ರಲ್ಲೇ ಬಂದಿದೆ. ಅದು ಹಲವಾರು ಬಾರಿ ತಿದ್ದುಪಡಿ ಆಗಿರ್ಬೋದು. ಸ್ಥಳೀಯ BBMP ಇರ್ಬೋದು, ತಾನೇ ಸ್ವತಃ 2018ರಲ್ಲಿ ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥ ಕಾನೂನಲ್ಲಿ ಇದು ಸರ್ಕಾರದ ಆದೇಶ ಕೂಡ ಆಗಿದೆ. 60 ಭಾಗ ಕನ್ನಡದಲ್ಲಿರಬೇಕು, 40 ಭಾಗ ಇಂಗ್ಲೀಷಲ್ಲಿರಬೇಕು ಅಂತೇಳಿ ಕಾನೂನಿದೆ. ಕಾನೂನು ಬಂದು 5 ವರ್ಷ ಆದ್ರೂ ಕೂಡ ತಾವು ಅದನ್ನು ಪರಿಪಾಲಿಸಬೇಕಾಗಂಗೆ ಮಾಡಬೇಕಾಗಿರೋದು ಅಧಿಕಾರಿಗಳು ಏನು ಮಾಡ್ತಿದ್ದೀರಾ? ನೀವು ಯಾರಾದರೂ ಬಂದರು, ಯಾರೋ ಒಬ್ಬ ದಳ್ಳಾಳಿನ ಕರ್ಕೊಂಬಂದ್ಬಿಟ್ಟು ಅವನು ನಿಮ್ಮ ಹತ್ರ ಲೈಸೆನ್ಸ್ನ ತೊಗೊಂಡೋಗ್ಬಿಡ್ತಾನೆ, ನಿಮ್ಗೆ ದುಡ್ಡು ಕೊಟ್ಟೋ ಇಲ್ಲ ಮತ್ತೊಂದೋ ಕೆಲಸ ಮಾಡಿ ಲೈಸೆನ್ಸ್ ತೊಗೊಂಡೋಗಿ ಅವನು ಬೋರ್ಡ್ನ ಹಾಕ್ಕೊತಾನೆ. ಅಂದರೆ ಇಲ್ಲಿ ಸರ್ಕಾರ ಕಾನೂನು ಕ್ರಮ ತಗೋಬೇಕಾಗಿದ್ದು ಅಧಿಕಾರಿಗಳ ಮೇಲೆ, ಬಂಧಿಸಬೇಕಾಗಿದ್ದು ಸರ್ಕಾರಿ ಅಧಿಕಾರಿಗಳ ಮೇಲೆ. ಅದನ್ನು ಬಿಟ್ಟು ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಮಾಡಿದಂಥ ಕನ್ನಡ ಚಳವಳಿ ಹೋರಾಟಗಾರರನ್ನ ಬಂಧಿಸಿದ್ದು ಇದು ಮಹಾ ಅಪರಾಧ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಕನ್ನಡ ಬೋರ್ಡ್ ಇರಲೇಬೇಕು, ಕನ್ನಡ ನಾಮಫಲಕ ರಾರಾಜಿಸಲೇಬೇಕು. ಇದಕ್ಕೋಸ್ಕರ ಎಲ್ಲ ಕನ್ನಡ ಪರರು ಕೂಡ ಬದ್ಧರಾಗಿದ್ದಾರೆ. ಅದೇ ರೀತಿ ಇವತ್ತೇನು ಸರ್ಕಾರ ಭಾಳ ನಿಧಾನವಾಗಿ ಮಾಡಿದಂಥ ತಪ್ಪನ್ನು ತಿದ್ಕೊತಾ ಇದೆ. ಇದು ಕನ್ನಡ ನಾಮಫಲಕಕ್ಕೆ ಸುಗ್ರೀವಾಜ್ಞೆನ ಇವಾಗ ಹೊರಡಿಸಿದೆ. ಇದೇ ಕೆಲಸನ 5 ವರ್ಷದ ಮುಂಚೆ ಮಾಡಿದ್ದಿದ್ರೆ ಕನ್ನಡ ಪರರು ಬೀದಿಗಿಳಿಬೇಕಾದಂಥ ಅವಶ್ಯಕತೆ ಇರಲಿಲ್ಲ, ಈ ಘರ್ಷಣೆಗೂ ಕೂಡ ಅವಶ್ಯಕತೆ ಇರಲಿಲ್ಲ, ಯಾರೂ ಕೂಡ ಜೈಲುವಾಸ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬರಲಿಲ್ಲ. ಇದನ್ನು ಇಲ್ಲಿ ಬಂದಿರತಕ್ಕಂಥ ಪರಭಾಷಿಕರು ಮೊದಲು ಅರ್ಥ ಮಾಡ್ಕೋಬೇಕು.
ನೀವು ಇಲ್ಲಿ ಕರ್ನಾಟಕದಲ್ಲಿ ಬಾಳಕ್ಕೆ ಬದುಕಕ್ಕೆ ಬಂದಿದ್ದೀರಾ. ನೀವು ಕನ್ನಡ ಕಲಿಬೇಕು, ಕನ್ನಡ ಭಾಷೆಗೆ ಗೌರವ ಕೊಡಬೇಕು, ಕನ್ನಡಿಗರಿಗೆ ಗೌರವ ಕೊಡಬೇಕು. ನಮ್ಮ ರೀತಿ ನೀವು ಬದುಕೆ ಕಟ್ಕೋಬೇಕೆ ವಿನಃ ನಿಮಗೆ ಬೇಕಾದಂಗೆ ಬದುಕು ಕಟ್ಕೊಳ್ಳೋದಕ್ಕೆ ನಿಮಗೆ ಈ ಊರಲ್ಲ. ನಿಮಗೆ ಬೇಕಾದಂಗೆ ಬದುಕು ಕಟ್ಕೊಳ್ಳೋಕ್ಕೆ ನಿಮ್ಮ ಊರಿದೆ. ನಿಮ್ಮೂರಲ್ಲಿ ಇದೇ ಥರ ನಾವು ಬಂದು ನಮಗೆ ಇಷ್ಟವಾದಂಥ ಭಾಷೆಯಲ್ಲಿ ನಾಮಫಲಕಗಳನ್ನ ಹಾಕೊಂಡ್ರೆ ನೀವು ಒಪ್ಕೊತೀರಾ? ಇಲ್ಲ ತಾನೇ? ಹಾಗೆ ನೀವು ಇಲ್ಲಿ ಬಂದ ಮೇಲೆ ನಮ್ಮ ಥರ ನಮ್ಮ ಜೊತೆ ಬಾಳೋಕ್ಕೆ ನೀವು ಇಷ್ಟಪಡಬೇಕು ಹೊರತು ನೀವೇನು ವಿಶೇಷವಾಗಿ ಸ್ವರ್ಗದಿಂದ ಬಂದು ಇಳಿದಿಲ್ಲ. ನೀವು ನಮ್ಮ ಥರನೇ ಮನುಷ್ಯರನ್ನೇ, ನಾವು ನಿಮ್ಮ ಥರನೇ ಮನುಷ್ಯರನ್ನೇ. ಆದರೆ ಇದು ಕನ್ನಡ ಭೂಮಿ. ಈ ಭೂಮಿನಲ್ಲಿರ್ತಕ್ಕಂಥ ಭಾಷೆ ಕನ್ನಡ. ಇಲ್ಲಿ ಬಾಳ್ತಕ್ಕಂಥವರು ಕನ್ನಡಿಗರು. ನೀವು ಕೂಡ ಕನ್ನಡಿಗರಲ್ಲಿ ಒಬ್ಬರಾಗಿ ಬದುಕಬೇಕೇ ವಿನಃ ನೀವು ವಿಶೇಷವಾಗಿ ಬದುಕಕ್ಕೆ ಹೋದರೆ ಇದಕ್ಕೆ ಯಾವುದೇ ಕನ್ನಡ ಪರರು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದೀನಿ. ಕನ್ನಡ ನಾಮಫಲಕ ಇದು ಕನ್ನಡಿಗರ ಹಕ್ಕು, ಕನ್ನಡ ನಾಡಿನ ಹಕ್ಕು. ಇದನ್ನೆಲ್ಲರೂ ಕೂಡ ಪಾಲಿಸಲೇಬೇಕು.